ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಸಿಟಿ ನೀಟ್ ಒಂದು ಮೇಜರ್ ಚೇಂಜಸ್ ಕೂಡ ಮಾಡಿದ್ದಾರೆ, ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಕಳೆದ ಬಾರಿ ಇದ್ದಕ್ಕೂ ಈ ಬಾರಿ ಕೂಡ ಸಾಕಷ್ಟು ಪ್ರಕಟಣೆ ಕೂಡ ಚೇಂಜಸ್ ಕೂಡ ಆಗಿದೆ, ಗಮನಿಸಬಹುದು. ಆಲ್ರೆಡಿ ಹೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ಮೆಂಟ್ ಎಲ್ಲ ಆಯಿತು, ಕಾಸ್ಟ್ ಅಂಡ್ ಡೆಪಾಸಿಟ್ಗೆ ಆಲ್ರೆಡಿ ಅಂಡ್ ನಿಮಗೆ ಎಡಿಟ್ ಆಪ್ಷನ್ಸ್ ಕೂಡ ಬಿಟ್ಟಿದ್ರು, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇನ್ ಕೇಸ್ ಸೀಟ್ ಏನಾದ್ರು ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಇಲ್ಲಿ ನಿಮಗೆ ನೋಡೋದಾದ್ರೆ ಇಂದು ನಿಮಗೆ ಬೆಳಿಗ್ಗೆ 11 ಗಂಟೆವರೆಗೂ ನಿಮಗೆ ಟೈಮ್ನ ಕೊಟ್ಟಿದ್ದಾರೆ. ನೀವು ಹೋಗಿ ಖುದ್ದು ಕೆ ಆಫೀಸ್ಗೆ ಹೋಗಿ ನೀವು ಸೀಟ್ನ ಕ್ಯಾನ್ಸಲೇಷನ್ ಕೂಡ ಮಾಡ್ಕೋಬೇಕಂತೆ. ಅದು ಬಂದ್ಬಿಟ್ಟು ಫಸ್ಟ್ ರೌಂಡ್ ಸೀಟ್ ಆಯ್ತಾ. ಸೆಕೆಂಡ್ ರೌಂಡ್ ಸೀಟ್ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆದ ಅಂತ ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾದ್ರೆ ನಿಮಗೆ ಹೊಸದಾಗಿ ನಾವು ಆಪ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರಾಬಬಲಿ ನಿಮಗೆ ತಾತ್ಕಾಲಿಕ ರಿಸಲ್ಟ್ ಅನೌನ್ಸ್ಮೆಂಟ್ ಆದ ನಂತರ ನಿಮಗೆ ಏನಾದರೂ MCC ಅಂಡ್ ಬೇರೆ ಕಡೆ ನೀವು ಹೋಗ್ಬೇಕಂತ ಒಲವು ಇದ್ರೆ ಸಿಕ್ಕಿದ್ರೆ ಇಲ್ಲಿ ನೀವು ಎಕ್ಸಿಟ್ ಆಗಿ ನೀವು ಹೋಗ್ಬೋದು. ಅದನ್ನೇ ನಿಮಗೆ ಫೈನಲ್ ರಿಸಲ್ಟ್ ಬಂದ ನಂತರ ಅದನ್ನು ಕೂಡ ಸೇರಿಸಿ ನಿಮಗೆ ರಿಸಲ್ಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. 2ನೇ ಸುತ್ತಿಂದು ತಾತ್ಕಾಲಿಕ ಫಲಿತಾಂಶ 29th ಮಧ್ಯಾಹ್ನ 1 ಗಂಟೆ ನಂತರ ನಿಮಗೆ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಾತ್ಕಾಲಿಕ ಪ್ರಕಟ ಮಾಡ್ತಾರೆ, ಅದರಲ್ಲೇನು ಡಿಲೇ ಆಗೋದಿಲ್ಲ. ಬಟ್ ಫೈನಲ್ ರಿಸಲ್ಟ್ ಅಲ್ಲಿ MCCದು ಪೆಂಡಿಂಗ್ ಇರೋ ಕಾರಣ MCCದು ಬಂದ ನಂತರವೇ ನಿಮ್ಮದು ಫೈನಲ್ ರಿಸಲ್ಟ್ ಅವರು ಘೋಷಣೆ ಮಾಡಬೇಕಾಗುತ್ತೆ. ಬಿಕಾಸ್ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಯಾವ ರೀತಿ ಅಂತ. ಇನ್ನು ಮೈನ್ ಥಿಂಗ್ ಅದು ಕೂಡ ಘೋಷಣೆ ಮಾಡ್ತಾರೆ. ಇಲ್ಲಿ ಮೈನ್ ಥಿಂಗ್ ಏನಂದ್ರೆ ಗ್ಯಾಪ್ ನೋಡ್ಕೊಳ್ಳಿ, ವರ್ಷ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಚಾಯ್ಸ್ 2 ಚಾಯ್ಸ್ 3 ಇತ್ತು. ಓಲ್ಡ್ ಮಾಡಿ ವಿತೌಟ್ ಓಲ್ಡ್ ಹೋಗ್ಬೋದು, ಆ ರೀತಿ ಕೂಡ ಇತ್ತು. ಬಟ್ ಈ ಬಾರಿ ತೆಗೆದು ಹಾಕಿದ್ದಾರೆ. ನಾನು ಕೂಡ ಹಿಂದೆ ಹೇಳಿದ್ದೆ, ಈ ಬಾರಿ ಆ ರೀತಿ ಇರೋದಿಲ್ಲ. ಮುಂಚೆ ತರ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಓಲ್ಡ್ ಮಾಡಿ ಹೋಗ್ತಾರೆ, ಮೋಸ ಆಗುತ್ತೆ. ಹಂಗಾಗಿ ನೀವು ಸೀಟ್ ಸಿಕ್ಕಿದ್ರೆ ಒಂದು ಚಾಯ್ಸ್ 1 ಕೊಡಬೇಕಾಗುತ್ತೆ, ಇಲ್ಲ ಚಾಯ್ಸ್ 4 ಕೊಡಬೇಕಾಗುತ್ತೆ. ಎರಡರಲ್ಲಿ ಒಂದು ನೀವು ಕಡ್ಡಾಯವಾಗಿ ಮಾಡ್ಕೋಬೇಕಾಗುತ್ತೆ. ಇಷ್ಟ ಇದೆ ಇಲ್ಲ ಇಷ್ಟ ಇಲ್ಲ ಅಂದ್ರೆ ನೀವು ನೆಕ್ಸ್ಟ್ ಬೇಕಾದ್ರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಕೂಡ ಮಾಡಬೇಕು. ಇಷ್ಟ ಇದೆ ಅಂದ್ರೆ ನೀವು ಇಷ್ಟು ಇರೋ ಸೀಟ್ನ ಸ್ಯಾಟಿಸ್ಫೈ ಆಗಿದೆ ಅಂತ ಹೇಳಿ ನೀವು ಹೋಗಿ ಅಡ್ಮಿಷನ್ ಆಗಬೇಕು. ಇಷ್ಟೇ ಕೊಟ್ಟಿದ್ದಾರೆ, ಚಾಯ್ಸ್ 1 ಚಾಯ್ಸ್ 4 ಅನ್ನು ಗ್ಯಾಪ್ ನೋಡ್ಕೊಳ್ಳಿ. ಇದು ಎಲ್ಲದಕ್ಕೂ ಕೂಡ ಅಪ್ಲಿಕಬಲ್ ಆಗುತ್ತೆ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್, ಯೋಗ, ನ್ಯಾಚುರೋಪತಿ, BPT, BPU, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ಗಳು ಕೂಡ ಎಲ್ಲ ಕೂಡ ಅಪ್ಲಿಕಬಲ್ ಆಗುತ್ತೆ. ಚಾಯ್ಸ್ 1 ಚಾಯ್ಸ್ 4 ಅಷ್ಟೇ ಇರುತ್ತೆ ನಿಮಗೆ. ಚಾಯ್ಸ್ 2 ಚಾಯ್ಸ್ 3 ಕೂಡ ಇರೋದಿಲ್ಲ, ಅದು ಗ್ಯಾಪ್ ನೋಡ್ಕೊಳ್ಳಿ. ಚಾಯ್ಸ್ 1 ಕೊಟ್ಟರೆ ನಿಮಗೆ ಗೊತ್ತಿರೋಗೆ ಸೇಮ್ ಸ್ಯಾಟಿಸ್ಫೈ ಆಗಿದೆ ಅಂತ ಹೇಳಿ ಹೋಗಿ ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ರಿಪೋರ್ಟ್ ಹಾಕ್ತೀರಾ. ಥರ್ಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಏನು ಹೇಳಿದ್ದಾರೆ ಅಂದ್ರೆ ಒಪ್ಪಂದದ ಮೇಲೆ ಅಂಡ್ ಷರತ್ತುಗಳು ಕೂಡ ಅನ್ವಯ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಬಿಕಾಸ್ ಅಲ್ಲಿ ಥರ್ಡ್ ರೌಂಡ್ ಯಾವುದೇ ರೀತಿ ಸೀಟ್ ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ, ಸಿಕ್ಕಿರೋ ಸೀಟ್ನ ಹೋಗ್ಬೇಕು. ಇಷ್ಟು ಸೀಟ್ಗಳು ಕೂಡ ಇದಾವೆ, ನಾನು ಇಚ್ಛೆ ಪಟ್ಟು ಬರ್ತಾ ಇದ್ದೀನಿ ಈ ರೀತಿ ಎಲ್ಲ ನಿಮಗೆ ಕಂಡೀಷನ್ಗಳನ್ನ ಹಾಕ್ತಾರೆ. ಒಟ್ಟಾರೆ ಈ ನಿಯಮ ತಂದಿದ್ದಾರೆ. ಇದು CET ವಿದ್ಯಾರ್ಥಿಗಳಿಗೆ ಆತಂಕ ಆಗ್ಬೋದು, ಮತ್ತೆ ಹೋಲ್ಡ್ ಮಾಡೋಕ್ಕಾಗೋದಿಲ್ಲ. ಬಟ್ ನೀವು ಫಸ್ಟ್ ರೌಂಡಲ್ಲಿ ಎಡವಿದ್ರೆ ಕರೆಕ್ಟಾಗಿ ನೀವು ಆಪ್ಷನ್ಸ್ಗಳು ಎಂಟ್ರಿ ಮಾಡಿಲ್ಲ ಅಂದ್ರೆ ಅದರ ಹೊಡೆತ ಸೆಕೆಂಡ್ ರೌಂಡ್ ಕೂಡ ಬೀಳುತ್ತೆ, ನಿಮಗೆ ಕಷ್ಟ ಆಗುತ್ತೆ. ರೀಅರೇಂಜ್ ಮಾಡಿಫೈ ಮಾಡೋರು ನೋಡ್ಕೊಳ್ಳಿ, ಎಚ್ಚರವಾಗಿರಿ. ಈ ರೀತಿ ನಿಯಮಗಳು ತಂದಿದ್ದಾರೆ. ನೀವು ಯಾವುದೇ ರೀತಿ ಹೋಲ್ಡ್ ಮಾಡೋಕ್ಕಾಗೋದಿಲ್ಲ. ಸಿಕ್ಕಿರೋ ಸೀಟ್ನ ನೀವು ಅಡ್ಮಿಷನ್ ಆಗಬೇಕು. ಕಾಸ್ಟ್ ಅಂಡ್ ಡೆಪಾಸಿಟ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ಎಲ್ಲ ಕೂಡ ರೀಫಂಡ್ ಆಗುತ್ತೆ ನಿಮ್ಮ ಕೇಸ್ ಏನಾದರೆ. ಅಂಡ್ ಮೈನ್ ಥಿಂಗ್ ಎಲ್ಲ ಕೂಡ ಪ್ರಕಟ ಮಾಡಿದ್ದಾರೆ. ನಿಮಗೆ ರಿಸಲ್ಟ್ ಬರೋದು ತಾತ್ಕಾಲಿಕ ಬರುತ್ತೆ, ನಿಮಗೆ ತಾತ್ಕಾಲಿಕದಲ್ಲಿ ಐಡಿಯಾ ಬರುತ್ತೆ. ಫೈನಲ್ ಬರೋದಕ್ಕೆ ನಿಮಗೆ ಅಲ್ಲಿ MCCದು ವೆಯ್ಟ್ ಮಾಡ್ತಾ ಇದ್ದಾರೆ, ಅದು ಕಂಪ್ಲೀಟ್ ಆದರೆ ಮಾತ್ರ ನಿಮಗೆ ಬರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಲೇಟ್. ಥ್ಯಾಂಕ್ ಯು.